12 ಹೊಡೆದರು. ಒಂದು ಡಜನ್. ನಮ್ಮ ತಾತಗ 12 ಜನ ಮಕ್ಕಳಂತ. 24 ಗಂಟೆ ನಮ್ಮ ತಾತ ನಮ್ಮ ಅವ್ವ ಜಗಳಾಡ್ತದಂತ. ಅಷ್ಟು ಜಗಳಾಡಿದ್ರು 12 ಜನ ಮಕ್ಕಳು ಮಾಡ್ಯಾರ. ನಮ್ಮ ತಾತಗೆ ಬೇರೆ ಕೆಲಸ ಇತ್ತ, ಅಪ್ಪಿದ್ದಕ್ಕಷ್ಟು ಪ್ರೀತಿ ಇತ್ತಂದ್ರೆ ಇನ್ನು ಎಷ್ಟು ಮಾಡ್ಲಿಕ್ಕಿಲ್ಲ. ಅಷ್ಟು ಜಗಳಾಡಿದ್ರಿಗಿನ ಅಷ್ಟೆಲ್ಲ ಮಕ್ಕಳಾಗ್ತದೆ. ಯಾಕಂದ್ರೆ ಅವಾಗ ಪ್ರೀತಿ ಇತ್ತು. ಏನ ಮಾಡ್ಲಿ, ಗಂಡಲ ಕಾಲದಲ್ಲಿ ಹೋಗ್ತಿದ್ರು. ಅವಾಗಿನ ಗಟ್ಟಿ ಊಟ ಇತ್ತು. ಅವಾಗ ಜಾನಪದ ಹೇಳ್ತಾರ, ಈ ಗರ್ಭಿಣಿ ಆದ್ರೆ ತಾಯ್ತನ ಬಂತಂದ್ರೆ ಈ ಒಂದು ಹಾಡೈತಲ್ಲ, ಹಸಿರು ಕಡ್ಡಿಯ ಸೀರೆ ತೋಪು ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ, ಬಾಲನ ಬಾಯಕ್ಕಾಗಿ ಬಯಸಂಗಾಗೈತಿ, ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಲೆ, ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಲೆ, ಮ್ಯಾಳಿಗೆ ಮ್ಯಾಲ ಕುಂತು ತಿನ್ನಂಗಾಗೈತಿ, ಬಾಲನ ಬಾಯಕ್ಕಾಗಿ ಬಯಸಂಗಾಗೈತಿ, ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು, ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು, ಗಂಡನ ಪಕ್ಕದಲ್ಲಿ ಕುಂತು ಮುಡಿಯಂಗಾಗೈತಿ, ಬಾಲನ ಬಾಯಕ್ಕಾಗಿ ಬಯಸಂಗಾಗೈತಿ. ಹಿಂಗೆಲ್ಲ ಆಡ್ತಿದ್ರು. ಹೌದಲ್ವಾ? ಈಗೇನಪ್ಪ, ಯಾಕಂದ್ರೆ ಊಟ ಕಟ್ಟಿತ್ತು. ಈಗ ಅಕ್ಕಿ ತಾಯಿ ಆಗ್ತಾರಂತ ಗೊತ್ತಾದ ತಕ್ಷಣ ಆಸೆಗಳು ಹೇಳ್ತವೆ. ಪಾನಿಪುರಿ ಬೇಕು, ಮಸಾಲೆ ಪುರಿ ಬೇಕು, ಗೋಬಿ ಬೇಕು, ನೂಡಲ್ಸ್ ಬೇಕು, ಮಾಮೋಸ್ ಬೇಕು. ಅವು ಊಟ ಮಕ್ಕಳಿಗೆ ಪಾನಿಪುರಿ, ನೂಡಲ್ಸ್, ಗೋಬಿ ಊಟದಾಗ ಊಟ ಬಿಡ್ತಾವ. ಕರೆಕ್ಟ್ ಹೇಳಕತ್ತೀನಿ ನಾ ಕರೆಕ್ಟ್ ಹೇಳಕತ್ತೀನಿ. ಯಾಕಂದ್ರೆ ಅವಾಗ 12-13 ಮಕ್ಕಳಾದಾಗ ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು ಅಂತ ಹೇಳಿ ಅನ್ಸತಿಲ್ಲ. ಸುಮ್ಮನೆ ಊಟಿಸ್ಬಿಡ್ತದ ಮೇಲೆ ಮುಂದೆ. ನಮ್ ಕೊಟ್ರೆ ಸರ್ ಅವರು ಅಂಗನವಾಡಿ ಉಪ್ಪಿಟ್ಟು ತಿಂದು ಬದುಕ್ಯಾರ ಅವರು. ಆದ್ರೆ ಈಗಿನ ಮಕ್ಳು ಹಂಗಪ್ಪ, ಈಗ ಹೊಟ್ಟೆಗೆ ಒಂದು ಕಾನ್ವೆಂಟ್ ₹1 ಲಕ್ಷ ಅಲ್ಲೇ ಸೇರಿಸ್ಬೇಕು. ಸತ್ತವ ಗಂಡ ಸುಮ್ಮನೆ ಲಗ್ನ ಹಿಂಗಲ್ಲಿ ಸುಮ್ಮನೆ ಕಡೆ ಹೌದಾ, ಮಠಕ್ಕೆ ಹೋದಲ್ಲ ದಕ್ಷಿಣ ಬರ್ತದಲ್ಲ, 1 ಲಕ್ಷ. 2ನೇ ಕ್ಲಾಸಿಗೆ ಕತೆ ಮುಗಿತು. ಈ ಸ್ಕೂಲ್ ಆನ್ಯುವಲ್ ಡೇಸ್ ಬರ್ತಾವಲ್ಲ, ಅವಾಗ ಗಂಡನ ಪರಿಸ್ಥಿತಿ ಹೇಳಬಾರ್ದು. ಒಂದು ನಮೂನಿ ಉತ್ಸುವುದು. ಅದು ಚಲುವಿನ ಚಿತ್ರ ಪಿಕ್ಚರ್ ಗಣೇಶದಂಗ ಕಾನ್ವೆಂಟ್ ಬಂತ. ಸೇಮ್ ಬಟ್ಟೆ ಬೇಕು, ಒಂದ್ ಜೊತೆಗೆ ₹3,000, ₹4,000. ಎಲ್ಲಿಂದ ಇರ್ಬೇಕು? ಯಾಕಂದ್ರೆ ಆವಾಗಿನ ಲೆಕ್ಕನ ಬೇರೆ, ಈಗಿನ ಲೆಕ್ಕನ ಬೇರೆ. ಇದೆಲ್ಲ ಮೊಬೈಲ್ ಈಗ ಹೊಟ್ಟೆ ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಮೊಬೈಲ್ನಾಗ ನೆಟ್ಟಿಗಿರ್ಬೇಕು. 3 ಕಟ್ಟಿ ಹಳ್ಳಾಡ್ಬೇಕು. ಅಪ್ಪಿ ತಪ್ಪಿ ಹಳ್ಳಾಡ್ತಂದ್ರೆ ಶೇಖ್ ಪುಷ್ಪವತಿ 3 ಕಟ್ಟಿ ಇರ್ಲೇಬೇಕು, ಇಲ್ಲಾಂದ್ರೆ ನಡೆಯುವುದಿಲ್ಲ. ಮೊನ್ನೆ ಏನಾಗಿತ್ತು, ನಮ್ಮ ತಂಗಿ ಡೆಲಿವರಿ ಆಗಿತ್ತು. ನಾನು ಮಾತಾಡ್ಸಕ್ ಹೋಗಿದ್ದೆ. ಅದೇ ಟೈಮಿಗೆ ಇನ್ನೊಂದು ಹೆಣ್ಮಗಳು ಡೆಲಿವರಿ ಆಗಿತ್ತು. ಅಕ್ಕಿ ಡೆಲಿವರಿ ಆಗಿ ಒಂದು 10 ನಿಮಿಷ ಆಗಿದೆ. ಅಕ್ಕಿನ ತಂದು ಪಕ್ಕದ ಬೆಡ್ಡಿನ ನಿಲ್ಸಿದ್ರು. 5 ನಿಮಿಷ ಆದ್ಮೇಲೆ ಅಕ್ಕಿ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ತಕ್ಷಣ ಅಕ್ಕಿ ಏನ್ ಮಾಡಿದ್ಲು ಅಂದ್ರೆ ಈ ಪಕ್ಕದಾಗ ಕೈ ಆಡಿಸಿದ್ಲು. ಅನ್ಕೊಂಡೆ, ಅಪ್ಪ ತಾಯಿ ಕಳ್ಳು ಮಗನ ಹುಡುಕಾಡಕತ್ತಳ. ತಾಯಿ ತನ್ನ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಎಷ್ಟು ನೋವಾಗುತ್ತಂದ್ರೆ, ದೇಹದಲ್ಲಿರುವ ಎಲ್ಲಾ ಮೂಳೆಗಳು ಎಷ್ಟು ಮುರಿದಾಗ ಎಷ್ಟು ನೋವಾಗುತ್ತೋ, ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಅಷ್ಟು ನೋವಾಗುತ್ತಂತ. ಸಾಮಾನ್ಯ ಮತ್ತಲ್ಲ. ನಾವು ಗಾಡಿ ಮೇಲೆ ಹೊತ್ಕೊಂಡು ಬಂದು ಒಂದು ಕೈ ಒಂದು ಕಾಲು ಮುರ್ಕೊಂಡು ಒಂದು ಎಲೆ ಮುರ್ಕೊಂಡು ಎಪ್ಪ ಅಂತೀವಿ. ದೇಹದಲ್ಲಿರುವ ಎಲ್ಲಾ ಮೂಳೆಗಳು ಮುರಿದಾಗ ಎಷ್ಟು ನೋವಾಗುತ್ತೋ, ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಅಷ್ಟು ನೋವಾಗುತ್ತಂತ. ಅದಕ್ಕೆ ದೊಡ್ಡವರು ಬಲ್ಲವರು ಹೇಳ್ತಾರಲ್ಲ, ತಾಯಿಯ ಋಣ 7 ಜನ್ಮದದು ತೀರ್ಸಕ್ಕಾಗಲ್ಲ ಅಂತ. ಸತ್ಯವನ್ನ ಮಾತು. ನಾನು ನೋಡಿದೆ. ಇಲ್ವಾ, ನಿನ್ನ ಮಗುನ ಅದೇನು ಐಸುದಾಗಿಟ್ಟಾರ ಅಂತ ಒಂದು 5 ನಿಮಿಷ ಆದ್ಮೇಲೆ ತರ್ತಾರ. ಯಾಕೆ ಅಂತ ಮಗೇನ್ ಬೇಡ್ರಿ, ಇಲ್ಲಿ ಬಗಲಾಗ ಮೊಬೈಲ್ ಇಟ್ಟಿದ್ದೆ ನೋಡಿದ್ರೇನ್ರಿ ಅಂತ ಸತ್ಯಪನ ಕಂಡೆ. ನಾ ಯಾಕಂತ ಸ್ಟೇಟಸ್ ಹಾಕ್ಬೇಕಾಗಿತ್ತು. ಸೊ ಹಾಕೈತಿ. ಅಲ್ಲ ನಿನಗೆ ಏನಾಗಿದೆ ನನಗೆ ಗೊತ್ತು. ಗಂಡಾಗದ ಗೊತ್ತಿಲ್ಲ ಸರ್ ನನಗೆ. ಅದಕ್ಕೆ ಗಂಡಾಗದ ಹೆಣ್ಣಾಗದ ಗೊತ್ತಿಲ್ಲ. ಒಟ್ಟು ಸ್ಟೇಟಸ್ ಹಾಕ್ಬೇಕು, ಸ್ಟೇಟಸ್ ಹಾಕ್ಬೇಕು. ಆದ್ರೆ ಅಪ್ಪ, ನನ್ನ ವಿಚಾರದ ಸ್ಟೇಟಸ್ ನನ್ನ ಜೀವನನೇ ಬದಲು ಮಾಡ್ಯದ. ಯಾಕಂದ್ರೆ ನನ್ನ ವಿಡಿಯೋಗಳನ್ನು ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿ ನನ್ನ ಸ್ಟೇಟಸ್ ಬದಲು ಮಾಡಿದ ದೇವರುಗಳಪ್ಪ ನೀವು. ಇಷ್ಟೆಲ್ಲ ಮಂದಿ ನೋಡಿರಿ ಅಂದ್ರೆ ಅದೆಲ್ಲಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಎಲ್ರಿಗೂ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡಕ್ಕಾಗಲ್ಲ. ಈ ಮಾಂತಪ್ಪಜ್ಜರು ಒಂದು ಒಳ್ಳೆ ಅದ್ಭುತವಾದ ವೇದಿಕೆ ನಮ್ಗೆ ಕೊಟ್ಟಾರ. ಈ ವೇದಿಕೆ ಎಲ್ರಿಗೂ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ. ನಿಮ್ ಪ್ರೀತಿ ಹಿಂಗೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಅನುಮಾನ. ಪಾಪಕ್ಕೆ ತಾಯಿ ಆಗಿತ್ತು. ಈಗ ದವಾಖಾನೆ ತೋರ್ಸಂಬರಕ್ಕೆ ಹೋಗಿದ್ರು. ಡಾಕ್ಟರ್ ಚೆಕ್ ಮಾಡಕತ್ತಿದ್ದ. ಡಾಕ್ಟರ್ ಆಕಿನ ಚೆಕ್ ಮಾಡಕತ್ತಿದ್ದ. ಗಂಡ ಹೊರಗೆ ನರ್ಸಿನ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದ. ಅವಾಗ ಡಾಕ್ಟ್ರಿಗೆ ಕೇಳ್ತಾಳೆ, ಸರ್ ಅಲ್ಲಿ ನಿಮ್ಮ ನರ್ಸನ ಜೊತೆಗೆ ನನ್ನ ಗಂಡ ಮಾತಾಡ್ಕೊಂಡು ನಿಂತ ನೋಡ್ರಿ, ಸ್ವಲ್ಪ ಕರೀರಿ ನಿಮ್ಮ ನರ್ಸನ. ಅವ ಡಾಕ್ಟ್ರ್ ಹೇಳಿದ್ರು, ಯಾಕಮ್ಮ ನಮ್ಮ ನರ್ಸನ ಮೇಲೆ ಅಷ್ಟೇ ಅನುಮಾನ ಏನು? ನಿಮ್ಮ ನರ್ಸನ ಮೇಲೆ ಅನುಮಾನ ಇಲ್ರಿ, ನನ್ನ ಗಂಡನ ಮೇಲೆ ಅದ ಡೇಂಜರ್. ನನ್ನ ಮಗ ನಾವು ಅವನ್ನ ಕರೀರಿ.
ಎಷ್ಟು ಅನುಮಾನ ಪೆದ್ದ ರೋಗಂ ಅನುಮಾನ ಪೆದ್ದ ರೋಗಂ ಅನುಮಾನದಿಂದ ಎಷ್ಟೋ ಸಂಸಾರಗಳು ಹಾಳಾಗಿಬಿಟ್ಟವ, ಏನು ಮಾಡಕ್ಕಾಗಲ್ಲ. ಹೌದಲ್ಲಪ್ಪ? ಹೌದಪ್ಪ. ಓಕೆ, ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಾ? ಮಳೆ ಬರುವ ಸಂಭವ ಅದ. ಹೌದೌದು ಕರೆ. ಮತ್ತೆ ಆಮೇಲೆ ಈ ಕಡೆ ಮತ್ತೆ ನಾನು ಕಂಪ್ಲೇಂಟ್ ಮಾಡಿದ್ರೆ ಕಷ್ಟ ಆಗ್ಬಿಡ್ತದೆ ನಾನು. ನಮಸ್ಕಾರ ಮ್ಯಾಮ್, ಆರಾಮೇಮ್ಮ? ನಿಮ್ಗೆ 2,000 ಬರ್ತಾವಲ್ಲ ತಿಂಗಳಿಗೆ ಕರೆಕ್ಟ್. ನಿಮ್ಗೇನು ಬರಲಿಲ್ಲ ಅಂದ್ರೆ ಕಮಿಟಿ ಸದಸ್ಯರಿಂದ ಕೊಡಿಸ್ತೀನಿ ನಾನು. ತಲೆ ಕೆಡಿಸ್ಬಿಡ್ರಿ, ನಮ್ಮಮ್ಮ ಬರ್ತೇವೆ. ಮನೆಗೆ ಏನಾರು ಕೊಡ್ತಿರವ ಗಂಡಂದ್ರಿಗೆ? ನಮ್ಗ ಕಂಬಿಡ್ತೇವೆ, ನಿಮ್ಗೇನು ಕೊಡ್ಲಿ ಅವನಾಗತ್ತಿರೋರು ಅಣ್ಣ. ಭಾಷೆ ರೀ, ಕನ್ನಡ ಭಾಷೆ ಎಷ್ಟು ಅದ್ಭುತವಾದ ಭಾಷೆ, ಬಹಳ ಭಾಷೆ. ನಾವು ಅಪ್ಪನ ತಮ್ಮಗ ಸಿಕ್ಕಪ್ಪ ಅಂತಾರ ಬೆಂಗಳೂರು ಕಡೆ. ನಮ್ ಕಡೆ ಅಪ್ಪನ ತಮ್ಮಗ ಕಕ್ಕ ಅಂತೀವಿ. ಏನಂತೀವಿ? ಕಾಕ ಅಂತಾರ ಕೆಲವೊಬ್ರು. ನಮ್ ಕಡೆ ಕಕ್ಕ ಅಂತಾರ. ಈ ಬೆಂಗಳೂರು ಕಡೆ ಕಕ್ಕ ಅಂದ್ರೆ ಬೇರೆನೆ. ಬೆಂಗಳೂರು ಕಡೆ ಕಕ್ಕ ಅಂದ್ರ ಅದು ಬೇರೆನೇ ಐತಿ. ಅವು ಬೆಂಗಳೂರಾಗ ಒಂದು 15 ವರ್ಷ ಓದಿದ ಹುಡುಗಿ ಸೀದಾ ನಮ್ಮ ರಾಯಚೂರಿಗೆ ಬಂದ್ಬಿಟ್ಟು ಅಂತ. ರಾಯಚೂರು ಬಂದು ಮನೆಗೆ ಬಂದ ತಕ್ಷಣ ಅವಕ್ಕಿಗೆ 4 ಜನ ಚಿಕ್ಕಪ್ಪ ಅಂದ್ರು, ಅವ್ರ ಅಪ್ಪನ ತಮ್ಮದವರು. ಆ ಹುಡುಗಿನ ನಿಂದಿರಿಸಿ, ಒಂದು 18 ವರ್ಷದ ಹುಡುಗಿ ನಿಂದಿರಿಸಿ ಕೇಳಿದಂತ, ನೋಡಮ್ಮ ನೀ ಬೆಂಗಳೂರಿಂದ ಬಂದಿದ್ದಿ, ಭಾಳ ದಿವಸ ಆಯ್ತು, ಇವ್ರು ಯಾರು ಪರಿಚಯ ಇಲ್ಲ, ನೋಡು ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ? ಆ ಹುಡುಗಿ ಗಾಬರಿ ಆಗ್ಬಿಟ್ಟು, ಕಕ್ಕ ನಾನ್ಯಾಕೆ ಇಷ್ಟಪಡ್ಬೇಕು? ಸುಮ್ಮನೆ ಬಿಟ್ಲಕ್ಕೆ. ರಾತ್ರಿ ಮಲ್ಕೊಂಡಾಗ ಅವ್ರಪ್ಪ ಮತ್ತೆ ಅವ್ರಪ್ಪನ ಕೇಳಿದ್ಲು, ಏನಪ್ಪಪ್ಪ ಇವರು ದೊಡ್ಡಪ್ಪವ್ರು ಏನಂತಾರಂದ್ರೆ ಅವ್ರನ್ನೆಲ್ಲ ತೋರಿಸಿ, ನಿನಗೆ ಈ ಕಕ್ಕ ಇಷ್ಟನಾ, ನಿನಗೆ ಈ ಕಕ್ಕ ಇಷ್ಟನಾ, ನಿನಗೆ ಈ ಕಕ್ಕ ಇಷ್ಟನಾ, ನಿನಗೆ ಈ ಕಕ್ಕ ಇಷ್ಟನಾ ಅಂತ ಕೇಳ್ತಾರೆ. ಏನೇ ಹೇಳ್ಬೇಕಪ್ಪ? ಆವಾಗ ಅವ್ರಪ್ಪ ಅಂದ, ನೋಡಮ್ಮ ನಿನಗೆ ಯಾವ ಕಕ್ಕ ಇಷ್ಟ ಆ ಕಕ್ಕ ಚಲೋ ಅನ್ಬೇಕು. ಗಾಬರಿ ಬಿಡ್ಲಿಕ್ಕೆ ಆಕೆ ಸೀದಾ ಏನ್ ಮಾಡಿದ್ಲೆ, ಮತ್ತ 4 ದಿವಸ ಆದ್ಮೇಲೆ ಊರಿಗೆ ವಾಪಸ್ ಹೊಂಟಿದ್ಲು. ಬಸ್ ಸ್ಟ್ಯಾಂಡಿಗೆ ನಿಂದಿಸ್ಲಿಕ್ಕೆ, ನೋಡಕ ಲಾಸ್ಟ್ ಡೇ ಕಳಕತ್ತೀನಿ ನಾ, ಕೊನೆ ಸರಿ ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ, ಆ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟನಾ? ಅವಾಗ ಹುಡುಗಂದು, ನನಗೆ ಯಾರ ಕಕ್ಕ ಇಷ್ಟ ಇಲ್ಲ, ನನಗೆ ನನ್ನ ಕಕ್ಕನ ಇಷ್ಟ. ನೋಡಿ ಎಷ್ಟು ಗಣಮಗ ಎಷ್ಟು ಚಂದ. ಮೊನ್ನೆ ನಾನು ನಮ್ಮ ಗುರುಗಳ ಆಶೀರ್ವಾದದಿಂದ ಈ ಮೂಡುಬಿದ್ರಿಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಟರ್ನ್ಯಾಷನಲ್ ಒಂದು ನಗೆ ಹಬ್ಬಕ್ಕೆ ಹೋಗಿದ್ದೀವಿ ನಾವು. ಗುರುಗಳು ಕಳಿಸಿದ್ರು, ಕೊಟ್ರೆ ಸರ್ ಅವರು. ಅದ್ಭುತ ರೀ. ಉಡುಪಿ ಜನನೇ ಆ ಕಡೆ ಬೇರೆ. ಈ ಉಡುಪಿ ಬಸ್ ಸ್ಟ್ಯಾಂಡ್ ಒಳಗ ಕ್ಯಾಂಟೀನ್ ಅದ, ಆ ಕ್ಯಾಂಟೀನ್ ಒಳಗ ಟಿಫಿನ್ ಮಾಡಿದ್ರೆ ಅಂತೇಳಿ ಹೋದೆ. ಒಳಗೆ ಹೋದ ತಕ್ಷಣ ನಾ ಕೇಳಿದೆ, ಉಡುಪಿಯಲ್ಲಿ ಸ್ಪೆಷಲ್ ಏನಿದೆ ಅಂತ ಕೇಳಿದ್ರು. ಇಡ್ಲಿ ಉಂಟು ಅಂದ್ರು, ಇಡ್ಲಿ ನಮ್ಮ ಊರ ತಿಂದೀವಿ. ದೋಸೆ ಉಂಟು ಅಂದ್ರು, ದೋಸೆ ತಿಂದೀವಿ. ಮತ್ತೆ ಅದು ಉಂಟು ಅಂದ್ರು, ಅದು ತಿಂದೀವಿ. ಸರ್ ಸ್ಪೆಷಲ್ ಏನು ಉಂಟು? ನಮ್ಮಲ್ಲಿ ಅಪ್ಪದುಂಡೆ ಉಂಟು ಅಂದ್ರು. ಅಪ್ಪದುಂಡೆ? ನಮ್ ಕಡೆ ಅಪ್ಪದುಂಡೆ ಕೇಳಿಲ್ಲ. ಒಂದ್ ಕೆಲಸ ಮಾಡ್ರೆ, 1-2 ಪ್ಲೇಟ್ ಅಪ್ಪದುಂಡೆ ತಗೊಂಡ್ಬರ್ರಿ ಅಂದೆ. ಆ 5 ನಿಮಿಷ ಆದ್ಮೇಲೆ ಅವನು ಒಂದು ಪ್ಲೇಟ್ನಾಗ ತುಂಬಿಕೊಂಡು ಮೇಲೆ ಒಂದು ಏನೋ ಮುಚ್ಕೊಂಡು ಸೀದಾ ಬಂದು ಟೇಬ್ಲೆಟ್ಗೆ. ನಾನು ಯಪ್ಪ ಉಡುಪಿ ಬಂದು ಅಪ್ಪದುಂಡೆ ತಿನ್ನಕತ್ತಿ ಅಂತ ತೆಗೆದು ನೋಡ್ತೀನಿ, ಏನಾವ 9 ಪಡ್ಡ ಆವದ್ರ, 9 ಪಡ್ಡು.